ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನವೆಂಬರ್ 21ಕ್ಕೆ ಮುಖ್ಯಮಂತ್ರಿಯ ಬದಲಾವಣೆ ಆಗ್ತಾರಾ ಇಲ್ವಾ? ಮುಖ್ಯಮಂತ್ರಿ ಬದಲಾವಣೆ ಆಗ್ಲಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಏನಾದ್ರೂ ಬಿಜೆಪಿಗೆ ಸೇರ್ತಾರಾ? ಏನಿದು ನವೆಂಬರ್ 21 ಅಥವಾ ನವೆಂಬರ್ 26ಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಆಗ್ತಾರೆ ಎನ್ನುವಂತ ಸುದ್ದಿ. ಜೊತೆಗೆ ಬೆಂಗಳೂರಿನ ಗುಂಡಿ ಗಂಡಾಂತರದ ಬಗ್ಗೆ ಸಿದ್ದರಾಮಯ್ಯನವರನ್ನ ಕೇಳಿದ್ರೆ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿ ಎಂದಿದ್ದು ಮುಖ್ಯಮಂತ್ರಿಯ ಬದಲಾವಣೆಯ ಮುನ್ಸೂಚನೆಯ ಏನಾಗಿದೆ? ಹಾಗಾದ್ರೆ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಮೈಸೂರು ಮಿತ್ರ ಎನ್ನುವಂತ ಒಂದು ಪತ್ರಿಕೆಯಲ್ಲಿ ದೊಡ್ಡದಾದಂತಹ ಸುದ್ದಿ ಇದೀಗ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಎಷ್ಟರ ಮಟ್ಟಿಗೆ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ ಅಂದ್ರೆ ಮಾಧ್ಯಮ ಮಿತ್ರರು ಆ ವಿಷಯವನ್ನು ಇಟ್ಕೊಂಡು ನೇರವಾಗಿ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರಿಗೆ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಮತ್ತು ಆ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಕೂಡ ಕೆಂಡಾಮಂಡಲರಾಗಿದ್ದಾರೆ. ಅದೇನೆಂದ್ರೆ, ಮೈಸೂರು ಮಿತ್ರ ಎನ್ನುವಂತಹ ಪತ್ರಿಕೆಯಲ್ಲಿ ಒಂದು ವರದಿಯಾಗಿದೆ. ರಾಜ್ಯದ 26ನೇ ಮುಖ್ಯಮಂತ್ರಿಯಾಗಿ ನವೆಂಬರ್ 21 ಅಥವಾ ನವೆಂಬರ್ 26ಕ್ಕೆ ಒಳ್ಳೆಯ ಮುಹೂರ್ತದಂದು ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದುತ್ತಾರೆ. ಹಾಗಾಗಿ ನವೆಂಬರ್ 11ಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ನಾಯಕರಾದಂತಹ ರಾಹುಲ್ ಗಾಂಧಿ ಅವರನ್ನು ಮೀಟ್ ಮಾಡ್ತಾರೆ. ಮತ್ತು ಅದಾದ ನಂತರ ರಾಹುಲ್ ಗಾಂಧಿ ಅವರು ಕೂಡ ಬೆಂಗಳೂರಿಗೆ ಬರ್ತಾರೆ. ಎಲ್ಲ ಚರ್ಚೆ ಆಗುತ್ತೆ. ಕ್ಯಾಬಿನೆಟ್ ಮೀಟಿಂಗ್, ಕ್ಯಾಬಿನೆಟ್ ನಲ್ಲಿ ಯಾರು ಇರಬೇಕು ಯಾರು ಬೇಡ ಎಲ್ಲವನ್ನೂ ಕೂಡ ಚರ್ಚೆ ಆಗುತ್ತೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ತುಮಕೂರು ವಿಭಾಗದ ಒಬ್ಬ ಸ್ವಾಮೀಜಿಯನ್ನ ಮೀಟ್ ಮಾಡಿಕೊಂಡು ಒಬ್ಬ ಸ್ವಾಮೀಜಿ ಹೇಳಿದಂತೆ ನವೆಂಬರ್ 21 ಅಥವಾ ನವೆಂಬರ್ 26 ಎರಡು ದಿನದಲ್ಲಿ ಒಂದು ದಿನವನ್ನ ನಿಗದಿ ಮಾಡಿಕೊಂಡು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದ್ತಾರೆ. ಅಲ್ಲಿ ಇಡೀ ನಮ್ಮ ಕೇಂದ್ರದ ನಾಯಕರು ರಾಜ್ಯದ ಅಂದ್ರೆ ಬೆಂಗಳೂರಿನಲ್ಲಿ ಇದ್ದು ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಸಮಾರಂಭದಲ್ಲಿ ಹಾಜರಿರುತ್ತಾರೆ. ಮತ್ತು ಅದೇ ಸಮಯಕ್ಕೆ ಸಿದ್ದರಾಮಯ್ಯನವರು ಕೂಡ ಒಂದು ಶುಭ ಹಾರೈಕೆ ಮುಖಾಂತರ ಅವರಿಗೆ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೆ ಎನ್ನುವಂತ ಒಂದು ವರದಿ ಇದೀಗ ಮೈಸೂರು ಮಿತ್ರ ಎನ್ನುವಂತ ಒಂದು ಪತ್ರಿಕೆಯಲ್ಲಿ ವರದಿಯಾಗಿದೆ. ಮತ್ತು ಈ ವರದಿ ಇದೀಗ ರಾಜ್ಯದಾದ್ಯಂತ ಒಂದು ಸಂಚಲನವನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು. ಇದನ್ನು ಓದ್ಕೊಂಡಂತ ಮಾಧ್ಯಮ ಮಿತ್ರರು ನೇರವಾಗಿ ಸಿದ್ದರಾಮಯ್ಯನವರು ಕೂಡ ಈ ವಿಷಯವನ್ನು ಕೇಳಿದ್ದಾರೆ. ಸರ್, ಈ ನವೆಂಬರ್ 21 ಅಥವಾ 26ಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದ್ತಾರೆ ಎನ್ನುವಂತಹ ಮಾಹಿತಿ ಇದೀಗ ಪತ್ರಿಕೆಯಲ್ಲಿ ವರದಿಯಾಗಿದೆ ಎನ್ನುವಂತ ಮಾತನ್ನು ಕೇಳಿದಾಗ ಅಷ್ಟೇ ನೇರವಾಗಿ ಸಿಡಿಮಿಡಿಗೊಂಡಂತ ಸಿದ್ದರಾಮಯ್ಯನವರು, ಯಾವ ಪತ್ರಿಕೆ? ನಾನು ಓದದ ಪತ್ರಿಕೆ ಯಾವುದದು? ನಾ ಎಲ್ಲ ಪತ್ರಿಕೆನೂ ಓದ್ತೇನೆ, ಅದು ಯಾವ ಪತ್ರಿಕೆಯಲ್ಲಿ ಬಂದಿದೆ ಅಂತ ಪತ್ರಿಕೆ ಯಾವುದು ಎನ್ನುವಂತ ಒಂದು ನೇರವಾದ ಖಾರವಾದ ನುಡಿಯನ್ನ ಇಟ್ಕೊಂಡಿದೆ. ಯಾಕಂದ್ರೆ ಸಾಮಾನ್ಯವಾಗಿ ರಾಜ್ಯ ಮಾಧ್ಯಮದಲ್ಲಿ ಇರುವಂತಹ ಕೆಲವೊಂದು ಪ್ರತಿಷ್ಠಿತ ಪತ್ರಿಕೆ ಅಂದ್ರೆ ಪ್ರಜಾವಾಣಿ, ಉದಯವಾಣಿ, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ, ವಿಜಯ ಟೈಮ್ಸ್, ಹೀಗೆ ಒಂದು ರಾಜ್ಯ ಮಟ್ಟದ ಕೆಲವೊಂದು ಪತ್ರಿಕೆಗಳು. ಆ ಪತ್ರಿಕೆಯನ್ನ ಮುಖ್ಯಮಂತ್ರಿಯಾಗಿ ಅಥವಾ ರಾಜಕಾರಣಿ ಎಲ್ಲರೂ ಕೂಡ ಓದ್ತಾರೆ. ಮತ್ತು ಅಲ್ಲಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ಏನಾದ್ರೂ ಸ್ವಲ್ಪ ವರದಿಯಾದ ಅದನ್ನ ಕಾರ್ಯ ನಿಯೋಜನೆ ಮಾಡುವಂತ ಕೆಲಸ ಕೂಡ ಆಗುತ್ತೆ. ಯಾಕಂದ್ರೆ ಕೆಲವೊಂದು ವರದಿ ವಸ್ತುನಿಷ್ಠವಾಗಿರುತ್ತೆ, ಕೆಲವೊಂದು ಏರಿಯಾದಲ್ಲಿ ಆಗಿರುತ್ತೆ, ಕೆಲವೊಂದು ಸಾಲಿ ಬಿದ್ದಿರುತ್ತೆ, ಕೆಲವೊಂದು ಕಂಟೆಂಟ್ಗಳು ಬೇಕಾಗಿರುತ್ತೆ. ಎಲ್ಲವೊಂದು ಕೂಡ ಓದ್ಕೊಂಡು ಅದಾದ ನಂತರ ಏನಾದ್ರೂ ಮಾಧ್ಯಮದವರು ಕೇಳಿದ್ರೆ ಅದಕ್ಕೆ ತಕ್ಕದಾದಂತ ಉತ್ತರವನ್ನು ಕೊಡ್ತಾರೆ. ಜೊತೆಗೆ ಸ್ವತಃ ಮುಖ್ಯಮಂತ್ರಿಯವರೇ ಕನ್ನಡಪ್ರಭ ಆಗಿರ್ಬೋದು, ಸಂಯುಕ್ತ ಕರ್ನಾಟಕ ಆಗಿರ್ಬೋದು, ಬೇರೆ ಬೇರೆ ಪತ್ರಿಕೆಗಳಿಗೆ ಆರ್ಟಿಕಲ್ ಕೂಡ ಬರೀತಾರೆ. ತಮ್ಮ ಒಂದು ಕಾರ್ಯಯೋಜನೆ ಬಗ್ಗೆ ಆಗ್ಬೋದು, ತಮ್ಮ ಅನುಭವದ ಬಗ್ಗೆ, ಕೆಲವೊಂದು ವಿಷಯದ ಬಗ್ಗೆ ಒಂದು ಅಂಕಣವನ್ನು ಕೂಡ ಬರೀತಾರೆ. ಅಷ್ಟರ ಮಟ್ಟಿಗೆ ಮುಖ್ಯಮಂತ್ರಿ ಅವರಿಗೆ ಮಾಧ್ಯಮದ ಮೇಲೆ ಹಿಡಿತಾ ಇದೆ. ಮತ್ತು ಇಲ್ಲೇ ತನಕ ಅವರು ಮಾಧ್ಯಮದ ವಿರುದ್ಧವಾಗ್ಲಿ ಇಲ್ಲೂ ಬೈದಿಲ್ಲ. ಯಾರೇ ಟ್ರೋಲ್ ಮಾಡ್ಲಿ, ಯಾರೇ ಕೂಡ ಅವರನ್ನ ಕಾಲಿ ಎಳಿ, ಇಲ್ಲಿ ಕೂಡ ಏನೇ ಆದ್ರೂ ಕೂಡ ಅದೊಂದು ಪತ್ರಿಕಾ ರಂಗ, ಅದು ತನ್ನ ಕೆಲಸವನ್ನು ಮಾಡ್ಕೊಳ್ತೆ. ನಾನು ಮುಖ್ಯಮಂತ್ರಿಯಾಗಿ ಅಥವಾ ರಾಜಕಾರಣಿಯಾಗಿ ತನ್ನ ಕೆಲಸವನ್ನು ಮಾಡ್ಕೊಳ್ತೇನೆ, ಸರಿ ತಪ್ಪರು ಹೇಳಿ ನನ್ನ ಕೆಲಸ ತಾನು ಮಾಡ್ತೇನೆ ಅಂತ ಒಂದು ನೇರ ರಾಜಕಾರಣದಲ್ಲಿ ಬೆಳೆದು ಬಂದಂತ ಸಿದ್ದರಾಮಯ್ಯನವರಿಗೆ ಇದೀಗ ನವೆಂಬರ್ ತಿಂಗಳ ಒಂದ್ ಸ್ವಲ್ಪ ಅವರ ರಾಜಕೀಯ ಮುತ್ಸದಿತನಕ್ಕೆ ಒಂದು ಕಪ್ಪು ಚುಕ್ಕಿ ಆಗತ್ತಾ ಅಥವಾ ಅವರಿಗೆ ಒಂದು ಸ್ವಲ್ಪ ನಿರಾಸೆ ಆಗತ್ತೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿದ್ದು. ನೋಡಿ, 2023ರಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಮಾಸ್ ಲೀಡರ್ ಆಗಿರುವಂತಹ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬರೋಬ್ಬರಿ 136 ಪ್ಲಸ್ 2 ಸೀಟನ್ನ ಗೆದ್ದುಕೊಂಡು ಬಂದಂತ ನಂತರ 15 ದಿನಗಳ ಕಾಲ ನವದೆಹಲಿಯಲ್ಲಿ ಹೈಡ್ರಾಮವೇ ಆಯ್ತು. ತಾನು ಮುಖ್ಯಮಂತ್ರಿ ಆಗ್ಬೇಕು ಎನ್ನುವಂತ ಒಂದು ದೊಡ್ಡ ಕೋಲಾಹಲದ ನಡುವೆ ಆ ಹೈಕಮಾಂಡ್ ಮುಂದೆ ಒಪ್ಪಂದ ಆಯ್ತಂತೆ. ಆ ಒಪ್ಪಂದ ಯಾರಿಗೂ ಇನ್ನೂ ತನಕ ತಿಳಿದಿಲ್ಲ. ಸಿದ್ದರಾಮಯ್ಯನವರು ಮೊದಲ 2.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗ್ತಾರೆ. ಅದಾದ ನಂತರ ನವೆಂಬರ್ 21ಕ್ಕೆ 2.5 ವರ್ಷಗಳ ಕಾಲ ಅವಧಿ ಮುಗಿಯುತ್ತೆ. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದೋನ್ನತಿಯನ್ನು ಹೊಂದ್ತಾರೆ ಅನ್ನುವಂತ ಒಪ್ಪಂದ ಹೈಕಮಾಂಡ್ ಮುಂದೆ ಆಗಿದೆಯಂತೆ. ಇಲ್ಲಿ ತನಕ ಯಾರ ಮುಂದೆ ಕೂಡ ಆ ಒಪ್ಪಂದ ಪ್ರತಿಯಾಗ್ಲಿ, ಆ ಒಪ್ಪಂದ ಕೂಡ ಆಗಿದೆ ಅನ್ನುವಂತ ಮಾತು ಯಾರು ಕೂಡ ಸ್ಪಷ್ಟಪಡಿಸಿಲ್ಲ. ಆದ್ರೂ ಕೂಡ ಊಹಾಪೋಹ ತಮ್ಮ ಆಪ್ತರ ಮೂಲಕ ಇದನ್ನ ಸ್ವಲ್ಪ ಮಟ್ಟಿನ ದೊಡ್ಡದಾಗಿ ಮಾಡುವಂತ ಒಂದು ಸನ್ನಿವೇಶ ಎರಡೂ ಆಪ್ತ ರಾಜಕಾರಣಿ ಮುಖಾಂತರ ಇದು ಈಗ ಆಗ್ತಾ ಬಂದಿದೆ. ಮತ್ತು ಇದೀಗ ನವೆಂಬರ್ 21 ಹತ್ತಿರ ಬರ್ತಾ ಇರುವುದರಿಂದ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ
ಪದೋನ್ನತಿಯನ್ನು ಹೊಂದ್ತಾರೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇಲ್ಲಿ ತನಕ ಯಾರು ಕೂಡ ಇಲ್ಲ ನಾನು ಇಳಿತೇನೆ ಅನ್ನುವಂತ ಮಾತು ಸಿದ್ದರಾಮಯ್ಯ ಕೂಡ ಹೇಳಿಲ್ಲ. ಆದ್ರೆ ನಾನು ಮುಖ್ಯಮಂತ್ರಿ ಆಗ್ತೇನೆ ಅನ್ನುವಂತ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಕೂಡ ಹೇಳಿ ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಎನ್ನುವಂತ ಮಾತಿಗೆ ಬದ್ಧವಾಗಿ ಇಟ್ಕೊಂಡು ತಮ್ಮ ರಾಜಕಾರಣವನ್ನು ಮಾಡ್ತಾ ಇದ್ರೆ. ಆದ್ರೆ ಈಗ ಆಗ್ತಿರುವಂತ ಒಂದು ಬೆಳವಣಿಗೆ ಅಂದ್ರೆ ನವೆಂಬರ್ 21-26 ಸಿದ್ದರಾಮಯ್ಯನವ್ರನ್ನ ಇಳಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಮಾತಿರ್ಬೋದು. ಜೊತೆಗೆ ಬೆಂಗಳೂರು ಅಂದ್ಕೊಳ್ಳಿ ಅದು ಗುಂಡಿಗಂಡಾಂತರ ಅಥವಾ ರಾಜಕೀಯದಲ್ಲಿ ಅಥವಾ ಅಭಿವೃದ್ಧಿ ಕಾರ್ಯದಲ್ಲಿ ಕುಂಠಿತ ಆಗಿದೆ ಅನ್ನುವಂತ ಮಾತನ್ನ ಕೇಳಿ ಬರ್ತಾ ಇರುವಾಗ ಕಳೆದ ಒಂದು ವಾರದ ಹಿಂದೆ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, ಇಲ್ಲ ನಾನು ಬೆಂಗಳೂರು ಗುಂಡಿಯನ್ನು ಮುಚ್ಚಲಿಕ್ಕೆ ಡೆಡ್ ಲೈನ್ ಕೂಡ ಕೊಟ್ಟಿದ್ದೇನೆ ಅಧಿಕಾರಿಗಳಿಗೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಅದು ಡೆಡ್ ಲೈನ್ ಕೂಡ ಮುಗ್ದಿದೆ. ಅಂದ್ರೆ ಇವತ್ತು ಮುಗಿತಾ ಬಂತು, ಅಕ್ಟೋಬರ್ 31ಕ್ಕೆ ಮುಗಿತಾ ಬಂತು. ಅದಾದ ನಂತರ ಮಾಧ್ಯಮ ಮಿತ್ರರು ಅದನ್ನ ಗಮನದಲ್ಲಿಟ್ಕೊಂಡು ಕೇಳಿದ್ರು, ಇವತ್ತು ಸಿದ್ದರಾಮಯ್ಯನವರೇ ಇವತ್ತು ಡೆಡ್ ಲೈನ್ ಕೂಡ ಮುಗಿದೆ, ಗುಂಡಿ ಮುಚ್ಚುವಂತ ಡೆಡ್ ಲೈನ್ ಕೂಡ ಮುಗ್ದಿದೆ, ಗುಂಡಿ ಏನು ತನಕ ಮುಚ್ಚಿಲ್ಲ, ಇದ್ರ ಮುಂದಿನ ಕಾರ್ಯ ಏನು ಎನ್ನುವಂತ ಒಂದು ಪ್ರಶ್ನೆಯನ್ನ ಕೇಳಿದಾಗ ಅದಕ್ಕೆ ಯಾವುದೋ ಗೊಂದಲದಲ್ಲಿ ಇದ್ದಂತೆ ಕಂಡು ಬಂದಂತ ಸಿದ್ದರಾಮಯ್ಯನವರು ಪ್ಲೀಸ್ ಆಸ್ಕ್ ಟು ಮಿಸ್ಟರ್ ಶಿವಕುಮಾರ್ ಎನ್ನುವಂತ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ನೀವು ಎಲ್ಲವನ್ನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೇಳಬೇಕು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಮುನ್ಸೂಚನೆ ಕೊಟ್ರ ಎನ್ನುವಂತ ಮಾತು ಇದೀಗ ರಾಜಕೀಯ ವಲಯದಲ್ಲಿ ದೊಡ್ಡದಾಗಿ ಕೇಳಿ ಬರ್ತಿದೆ. ಒಂದು ಮಾತಿನ ಪ್ರಕಾರ ಡಿ ಕೆ ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವ ಕಾರಣಕ್ಕಾಗಿ ಪರೋಕ್ಷವಾಗಿ ಹೇಳಿರಬಹುದು. ಆದ್ರೂ ಕೂಡ ಸಿದ್ದರಾಮಯ್ಯನವರು ಇಡೀ ರಾಜ್ಯದ ಮುಖ್ಯಮಂತ್ರಿಗಳು, ಜೊತೆಗೆ ಬೆಂಗಳೂರು ಕೂಡ ಅವರು ಅಂಡರ್ಲೆ ಬರುತ್ತೆ. ಹಾಗಾಗಿ ಮಾಧ್ಯಮ ಮಿತ್ರರು ಕೇಳಿದಂತ ಒಂದು ಪ್ರಶ್ನೆಗೆ ಇಲ್ಲ ನಾನು ನೋಡ್ತೇನೆ, ಅಧಿಕಾರಿಗಳ ಜೊತೆ ಮಾತನಾಡ್ತಾನೆ ಅನ್ನುವಂತ ಮಾತನ್ನು ಹೇಳ್ಬೋದಿತ್ತು, ಅಥವಾ ಇಲ್ಲ ಕೆಲವೊಂದು ದಿನಗಳ ಕಾಲ ಮುಂದೆ ಹೋಗಿದೆ ಅನ್ನುವಂತ ಮಾತನ್ನು ಕೂಡ ಹೇಳ್ಬೋದಿತ್ತು. ಆದ್ರೆ ಅದನ್ನೆಲ್ಲ ಬಿಟ್ಟು ನೀವು ಶಿವಕುಮಾರ್ ಅವರಿಗೆ ಕೇಳಿ ಅನ್ನುವಂತ ಮಾತನ್ನ ಹೇಳಿದ್ದು ಅಂತ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಎಲ್ಲೋ ಈ ಇಬ್ಬರ ಒಂದು ಡಿಸ್ಟೆನ್ಸ್ ದೂರ ಆಗ್ತಿದೆ, ಗ್ಯಾಪ್ಗಳು ಜಾಸ್ತಿ ಆಗ್ತಾ ಅಂದ್ರೆ ಗ್ಯಾಪ್ ಸ್ವಲ್ಪ ದೊಡ್ಡದಾಗ್ತಾ ಬರ್ತಿದೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಿದೆ. ನೋಡಿ, ಈ ರಾಜಕೀಯ ವಲಯದಲ್ಲಿ ಅನೇಕರು 90% ಜನ ಮಾತಾಡ್ತಿರೋ ಪ್ರಕಾರ ಇಲ್ಲ ಸಿದ್ದರಾಮಯ್ಯನವರು ಹಿರಿಯ ಮುತ್ಸದಿಗಳು, ಅವರು ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಕಾಲ ಮುಂದುವರಿಬೇಕು ಮತ್ತು 5 ವರ್ಷದ ನಂತರ ಮತ್ತೆ ಎಲೆಕ್ಷನ್ ಆದಾಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅವಕಾಶ ಸಿಕ್ಕಾಗ ಅನ್ನುವಂತ ಮಾತನ್ನು ಹೇಳ್ತಾರೆ. ಕೆಲವೊಂದಿಷ್ಟು ಜನ ಹೇಳ್ತಾರೆ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಂದಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಅವರ ತನು ಮನ ಧನ ಎಲ್ಲವೂ ಕೂಡ ಸಮರ್ಪಣೆಯಾದ ಕಾರಣ ಮತ್ತು ಸಂಘಟನೆಯಲ್ಲಿ ಇಲ್ಲಿ ತನಕ ಅಮಿತ್ ಶಾ ಅವರನ್ನು ಬಿಟ್ಟು ಯಾರಾದ್ರೂ ಒಬ್ಬ ಸಂಘಟನೆಕಾರ ಅಥವಾ ಒಬ್ಬ ಥಿಂಕ್ ಟ್ಯಾಂಕರ್ ಅಂತ ಇದ್ರೆ ಅದು ಡಿ ಕೆ ಶಿವಕುಮಾರ್. ಯಾವ ಪಕ್ಷದಿಂದ ಯಾರನ್ನ ಬೇಕಾದ್ರೂ ಕರ್ಕೊ ಬರುವಂತ ಒಂದು ಸಾಮರ್ಥ್ಯ ಅವರಿಗೆ. ಜೊತೆಗೆ ಪಕ್ಷ ಅಂತ ಬಂದ ಕೂಡಲೇ ಅವರು ಕಾಂಗ್ರೆಸ್ ಪಕ್ಷಕ್ಕಾಗಿ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ, ಎಲ್ಲ ಅಧಿಕಾರವನ್ನು ಬಿಟ್ಟು ಮನೇಲಿ ಕೂತ್ಕೊಂಡ್ರು ಕೂಡ ನಾನು ಕೂತ್ಕೊಳ್ಬಲ್ಲೆ ಅನ್ನುವಂತ ಒಬ್ಬ ನಿಷ್ಪಕ್ಷಪಾತವಾದಂತ ಒಬ್ಬ ನಿಷ್ಠುರ ಅಥವಾ ಒಬ್ಬ ಪಕ್ಷದ ಕಟ್ಟಾಳು ಯಾರಾದ್ರೂ ಇದ್ರೆ ಅದು ಡಿ ಕೆ ಶಿವಕುಮಾರ್ ಎನ್ನುವಂತ ಮಟ್ಟಿಗೆ ಅವರು ತಮ್ಮ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿದ್ದಾರೆ. ಮತ್ತು ಅದರ ಜೊತೆಗೆ ಅವರು ಸೋನಿಯಾ ಗಾಂಧಿ ಅವರ ಅನೇಕ ಪ್ರಕರಣಗಳಲ್ಲಿ ಕೂಡ ಜಾಮೀನು ಹಾಕಿದ್ದಾರೆ, ಅಥವಾ ಅತ್ಯಂತ ಹತ್ತಿರದ ಒಬ್ಬ ವ್ಯಕ್ತಿ ಅಂತ ಹೇಳ್ಬಹುದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ನವೆಂಬರ್ 21-26ಕ್ಕೆ ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಒಂದು 2 ತಿಂಗಳ ಮುಂದೋದ್ರೂ ಕೂಡ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಅವ್ರಿಗೆ ಪಕ್ಕಾಗಿದೆ. ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರಿಗೆಲ್ಲ ತಾನು ಇಳಿಲೇಬೇಕಾಗಬಹುದು ಎನ್ನುವಂತ ಮುನ್ಸೂಚನೆ ಕೂಡ ಅವ್ರಿಗೆ ಸಿಕ್ಕ ಕಾರಣಕ್ಕಾಗಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ಆ ಗ್ಲೋ ಕಾಣ್ತಾ ಇಲ್ಲ, ಅಥವಾ ಕೆಲವು ದಿನಗಳಿಂದ ಸ್ವಲ್ಪ ಗೊಂದಲದಲ್ಲಿ ಕಾಣ್ತಾ ಇದ್ದಾರೆ ಅಂತೂ ಕೂಡ ಇದೀಗ ಕೇಳಿ ಬರ್ತಾ ಇರುವಂತ ಮಾತು. ಜೊತೆಗೆ ಮತ್ತೊಂದು ಮಾತು ಕೇಳಿ ಬರ್ತಿದೆ, ಓಕೆ ಸಿದ್ದರಾಮಯ್ಯನವರು ಇಳಿಸ್ತಾರ, ಓಕೆ ಇಳಿಸಿ, ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರ, ಓಕೆ ಮುಖ್ಯಮಂತ್ರಿ ಮಾಡಿ. ಯಾಕಂದ್ರೆ 7.5 ವರ್ಷದ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿದ್ದಾರೆ ಮತ್ತು ಅನುಭವಿಸಿದ್ದಾರೆ. ಮೊದಲ ಅವಧಿಯಲ್ಲಿ 2013ರಿಂದ 2018 ತನಕ ಅವರು ಮುಖ್ಯಮಂತ್ರಿ ಆಗಿದ್ರು. ಅಂದ್ರೆ 2006ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ನಂತರ ಕೇವಲ 5-6 ವರ್ಷದಲ್ಲಿ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಏರುವಂತ ಅವಕಾಶ ಸಿಕ್ತು. ಹಾಗಾಗಿ ಅವ್ರಿಗೆ ಕೂಡ ಚಾನ್ಸ್ ಸಿಕ್ಕಿದೆ. ಅದಾದ ನಂತರ ಮತ್ತೆ 2023ರಿಂದ 2025 ನವೆಂಬರ್ ತನಕ ಮತ್ತೆ 2.5 ವರ್ಷಗಳ ಕಾಲ ಅವಕಾಶ ಸಿಕ್ಕಿದೆ. ಹಾಗಾಗಿ ಕಾಂಗ್ರೆಸ್ಗೆ ಬಂದಂತ ಕೇವಲ 20 ವರ್ಷದಲ್ಲಿ ಅವರಿಗೆ ಅಂದ್ರೆ 20 ವರ್ಷದಲ್ಲಿ ಸರಿಸುಮಾರು 7.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅವಕಾಶ, 4-5 ವರ್ಷಗಳ ಕಾಲ ಅವರಿಗೆ ವಿರೋಧ ಪಕ್ಷ ನಾಯಕ. ಹೀಗಾಗಿ ಅವರು ಬಂದ ನಂತರ ಇಲ್ಲಿ ಅಧಿಕಾರದಲ್ಲಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗ್ಲಿ ಅನ್ನುವಂತ ಅನೇಕರು ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ. ಇದರ ಜೊತೆಗೆ ಮತ್ತೊಂದು ಮಾತು ಕೇಳಿ ಬರ್ತಾ ಇರುವಂತಂದ್ರೆ ಅವರಿಗೆ ಅವರ ನಿವೃತ್ತಿ ಅಥವಾ ಮುಖ್ಯಮಂತ್ರಿ ಪಟ್ಟವನ್ನ ಇಳಿಸುವಂತ ಒಂದು ಕಾರ್ಯದಲ್ಲಿ ಅವರಿಗೆ ದೊಡ್ಡ ಒಂದು ಸಮಾರಂಭವನ್ನು ಏರ್ಪಡಿಸಿ ಅವರಿಗೆ ಒಂದು ಸನ್ಮಾನವನ್ನು ಮಾಡಿ ಅದಾದ ನಂತರ ಮುಖ್ಯಮಂತ್ರಿ ಪಟ್ಟದಿಂದ ಇಳಿಸಬಹುದಿತ್ತು ಎನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಲೇಬೇಕಂತ ಒಂದು ವಿಷಯ ಅಂದ್ರೆ, ಏನಾದ್ರೂ ಒಂದು ವೇಳೆ ಒಂದು ಸಮಾರಂಭವನ್ನು ಮಾಡಿ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಹೀಗೆ ಅನೇಕ ದೊಡ್ಡ ನಾಯಕರು ಬಂದು ಸಮಾರಂಭವನ್ನ ಮಾಡುವಂತ ಒಂದು ಪ್ರಕಟಣೆ ಹೊರಡಿಸಿದ್ರೆ ಇಡೀ ರಾಜ್ಯವೇ ಆ ಸಮಾರಂಭಕ್ಕೆ ಬರುತ್ತೆ. ಜೊತೆಗೆ ಮತ್ತೆ ಅಲ್ಲಿ ಶಕ್ತಿ ಪ್ರದರ್ಶನ ಆಗತ್ತೆ, ಮತ್ತೆ
ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕೆನ್ನುವಂತ ಒಕ್ಕೊರಲಿನ ಕೂಗು ಅಲ್ಲಿ ಕೇಳಬರುತ್ತೆ ಅನ್ನುವಂತ ಕಾರಣಕ್ಕಾಗಿ ಅದು ಕೂಡ ಹಿಂದೆ ಹೋಗಿದೆ ಎನ್ನುವಂತ ಮಾತು ಈಗ ಕೇಳಬರ್ತಾ ಇದೆ. ಒಂದ್ ವೇಳೆ ಬಳ್ಳಾರಿಯೋ ಅಥವಾ ವಿಜಯಪುರವೋ ಅಥವಾ ಹುಬ್ಬಳ್ಳಿಯೋ ಏನೋ ಒಂದು ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಸಮಾರಂಭ ಅಥವಾ ಅವರಿಗೆ ಸನ್ಮಾನ ಸಮಾರಂಭವನ್ನು ಮಾಡುವಂತ ಒಂದು ವಿಚಾರವನ್ನು ಇಟ್ಕೊಂಡು ಅವರು 7.5 ವರ್ಷಗಳ ಕಾಲ ಅಧಿಕಾರವನ್ನು ಅನುಭವಿಸಿದ್ದಾರೆ. ಹಾಗಾಗಿ ಅವರಿಗೆ ಒಂದು ಸಮಾರಂಭ, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅನ್ನುವಂಥ ಸಮಾರಂಭ ಅಲ್ಲ, ಸುಮ್ಮನೆ ಸಮಾರಂಭವನ್ನು ಮಾಡಿಕೊಂಡು ಅವರಿಗೆ ಒಂದು ಬೀಳ್ಕೊಡುಗೆ ಮಾಡಬೇಕು ಅನ್ನುವಂಥ ಪರೋಕ್ಷವಾಗಿ ಸಮಾರಂಭವನ್ನು ಮಾಡಿದ್ರೆ ಆ ವಿಷಯ ಏನಾದ್ರೂ ಕಾರ್ಯಕರ್ತರಿಗೆ ಗೊತ್ತಾಗಿ ಅಥವಾ ಅಭಿಮಾನಿಗಳಿಗೆ ಗೊತ್ತಾದ್ರೆ ಅಲ್ಲಿ ಲಕ್ಷ ಜನ ಸೇರ್ತಾರೆ. ಜೊತೆಗೆ ಇಲ್ಲಿಯ ತನಕ ನಡೆದಂತ ದೊಡ್ಡ ಸಮಾರಂಭ ಆಗತ್ತೆ. ಜೊತೆಗೆ ಅಲ್ಲಿ ಒಕ್ಕೊರಲಿನ ಕೂಗು ಕೇಳಿ ಬಂದಂತ ಕಾರಣ ಮತ್ತೆ ಸಿದ್ದರಾಮಯ್ಯನವ್ರನ್ನ ಮುಂದುವರಿಸಬಹುದು ಎನ್ನುವಂತ ಕಾರಣಕ್ಕಾಗಿ ಎಲ್ಲವೂ ಕೂಡ ಇದೀಗ ತೆರೆಯ ಮರೆ ಹಿಂದೆ ಸರಿತಾ ಇದೆ. ಮತ್ತೆ ದೊಡ್ಡ ಸಮಾರಂಭ ಮಾಡ್ತಿಲ್ಲ. ಏನಾದ್ರೂ ಮುಖ್ಯಮಂತ್ರಿ ಬದಲಾವಣೆ ಮಾಡ್ಬೇಕಂದ್ರೆ ಅದು ತೆರೆಯ ಮರೆ ಹಿಂದೆ ಸರಿದು ಸ್ವತಃ ನನ್ನ ಅನಾರೋಗ್ಯದ ಕಾರಣಕ್ಕಾಗಿ ಅಥವಾ ನನ್ನ ವಯಸ್ಸಿನ ಕಾರಣಕ್ಕಾಗಿ ನಾನು ಮುಖ್ಯಮಂತ್ರಿ ಪಟ್ಟದಿಂದ ಹಿಂಸರಿತೇನೆ ಎನ್ನುವಂತ ಒಂದು ಪತ್ರವನ್ನು ಬರೆದು ಅವರು ರಾಜೀನಾಮೆ ಸಲ್ಲಿಸಬಹುದು ಎನ್ನುವಂತ ಮಾತು ಇದೀಗ ಕೇಳಬರ್ತದೆ. ಯಾಕಂದ್ರೆ ಯಾವುದಕ್ಕೂ ಕೂಡ ಗೊಂದಲ ಮಾಡ್ಕೊಳ್ಬಾರದು ಎನ್ನುವಂತ ಒಂದು ಸೂಚನೆ ಹೈಕಮಾಂಡ್ ಕೊಟ್ಟುವಂತ ಸಾಧ್ಯತೆ ಇದೆ. ಜೊತೆಗೆ ಕರ್ನಾಟಕ ಅಂದ ಕೂಡಲೇ ನಮ್ಮ ಸೌತ್ ಇಂಡಿಯಾದಲ್ಲಿ ಅತ್ಯಂತ ದೊಡ್ಡ ATM ಅಂತ ಹೇಳ್ಬೋದು, ಅಥವಾ ಹೈಕಮಾಂಡ್ಗೆ ಬೇಕಾದಂತ ತನುಮನ ದಹನ ಎಲ್ಲವನ್ನೂ ಕೂಡ ಕೊಡುವಂತ ಸಾಮರ್ಥ್ಯ ಕರ್ನಾಟಕಕ್ಕಿದೆ. ಹಾಗಾಗಿ ಕರ್ನಾಟಕವನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಕಳ್ಕೋಬಾರದು ಎನ್ನುವಂತ ಲೆಕ್ಕಾಚಾರ ಕೂಡ ಕಾಂಗ್ರೆಸ್ಸಿಗಿದೆ. ಜೊತೆಗೆ ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸಿದ್ರೆ DK ಶಿವಕುಮಾರ್ ಅವರಿಗೂ ಕೂಡ ಹತ್ತಾರು ದಾರಿಗಳಿದೆ. ಅವು ಬಿಜೆಪಿಗೆ ಹೋಗ್ಬೋದು ಅಥವಾ ಬೇರೆ ಕಡೆ ಅಥವಾ ರಿಸೈನ್ ಮಾಡಿ ಅಥವಾ ತಮ್ಮ ಬೆಂಬಲಿಗರನ್ನು ಕೂರಿಸ್ಕೊಂಡು ಬೇರೆ ಪಕ್ಷ ಕಟ್ಟಬಹುದು. ಎಲ್ಲವೂ ಕೂಡ ಇದೀಗ DK ಶಿವಕುಮಾರ್ ಅವರ ತಲೆಯಲ್ಲಿ ಓಡ್ತಾ ಇದೆ ಅನ್ನುವಂತ ಒಂದು ಲೆಕ್ಕಾಚಾರ ಕೂಡ ಹೈಕಮಾಂಡ್ ನಲ್ಲಿ. ಹಾಗಾಗಿ ಹೈಕಮಾಂಡ್ ಕೂಡ ಒಂದು ಲೆಕ್ಕಾಚಾರದಲ್ಲಿ ಯಾವುದೇ ಒಂದು ಪರಿಸ್ಥಿತಿ ಎದುರಾದ್ರೂ ಕೂಡ ನಾವು ಎಲ್ಲದಕ್ಕೂ ಕೂಡ ತಯಾರಾಗಿರ್ಬೇಕು. ಒಂದ್ ವೇಳೆ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಪಟ್ಟಕ್ಕೆ ಏರಿಸಿ ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ಏನಾದ್ರು ಹೆಚ್ಚು ಕಡಿಮೆಯಾಗಿ ಅಲ್ಲೇನಾದ್ರು ಹೆಚ್ಚು ಕಡಿಮೆ ಆದ್ರೂ ಕೂಡ ನಾವು ಅದಕ್ಕೆ ಪರ್ಯಾಯ ದಾರಿ ಕಂಡು ಹಿಡ್ಕೊಳ್ಬೇಕು. ಒಂದ್ ವೇಳೆ ಸಿದ್ದರಾಮಯ್ಯನವ್ರ ಮುಂದುವರಿಸಿ DK ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟದಿಂದ ದೂರ ಇಟ್ಟರೆ ಅಲ್ಲಿ ಅನಾಹುತಾದ್ರೆ ಅಥವಾ ಏನಾದ್ರೂ ಪಕ್ಷಕ್ಕೆ ಡ್ಯಾಮೇಜ್ ಆದ್ರೆ ಅದಕ್ಕೂ ಕೂಡ ನಾವು ಕಾರ್ಯತಂತ್ರವನ್ನು ರೂಪಿಸಿಕೊಳ್ಬೇಕನ್ನುವಂತ ಹೈಕಮಾಂಡ್ ಸಂದೇಶ ಇದೀಗ ಸುರ್ಜಿವಾಲಾ ಮತ್ತು ವೇಣುಗೋಪಾಲ್ ಅವರಿಗೆ ತಿಳಿಸಿದೆ. ಹೀಗಾಗಿ ನವೆಂಬರ್ 21 ಅಥವಾ 26 ಅಥವಾ ಡಿಸೆಂಬರ್ ಅಥವಾ ಜನವರಿ ಒಳಗೆ ಏನೆಲ್ಲ ರಾಜಕೀಯ ಸ್ಥಿತ್ಯಂತರ ಆಗತ್ತಲ್ಲ ಅದು ಕಾದ್ ನೋಡ್ಬೇಕಾಗಿದೆ. ಒಂದ್ ವೇಳೆ ಮುಖ್ಯಮಂತ್ರಿ ಪಟ್ಟ DK ಶಿವಕುಮಾರ್ ಅವರಿಗೆ ಕೊಟ್ರೆ ಏನಾಗುತ್ತೆ ಅಥವಾ ಕೊಡ್ಲಿಲ್ಲ ಅಂದ್ರೆ ಅದು ದೊಡ್ಡ ಕ್ರಾಂತಿ ಆಗತ್ತಾ? ಇವೆಲ್ಲವೂ ಕೂಡ ಕೆಲವೇ ದಿನಗಳಲ್ಲಿ ಮತ್ತೊಂದು ಸುದ್ದಿ ಹೊರಬೀಳುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.